ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಚಿನ್ನುಶ್ರೀ ಟಿವಿ. ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಕರಿಬೇವಿನ ರೈಸ್. ನಮಗೆಲ್ಲ ಗೊತ್ತಿರೋ ಹಾಗೆ ಕರಿಬೇವು ತಿಂದರೆ ತುಂಬ ಒಳ್ಳೆಯದು. ಅದರಲ್ಲೂ ಮಕ್ಕಳು ತಿನ್ನಿಸೋದ್ರಿಂದ ಅವರ ಇಮ್ಯುನಿಟಿ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಹಾಗಾದರೆ ಬನ್ನಿ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಕರಿಬೇವು 1 ಕಪ್ಪು, ಕಡಲೆಬೇಳೆ 2 ಟೇಬಲ್ ಸ್ಪೂನ್, ಉದ್ದಿನಬೇಳೆ 2 ಟೇಬಲ್ ಸ್ಪೂನ್, ಧನಿಯಾ 2 ಟೇಬಲ್ ಸ್ಪೂನ್, ಜೀರಿಗೆ 1 ಟೇಬಲ್ ಸ್ಪೂನ್, ಒಣಮೆಣಸಿನ್ಕಾಯಿ 6, ಹುಣಸೆ ಹಣ್ಣು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆ ಬೀಜ 3 ಟೇಬಲ್ ಸ್ಪೂನ್, ಗೋಡಂಬಿ 12, ಹಸಿ ಮೆಣಸಿನ್ಕಾಯಿ 8, ಈರುಳ್ಳಿ 3 ಕಟ್ ಮಾಡಿರೋಂಥದ್ದು, ಎಣ್ಣೆ 4 ಟೇಬಲ್ ಸ್ಪೂನ್. ಈಗ ಫ್ರೈ ಪ್ಯಾನ್ ಇಡೋಣ. ಫ್ರೈ ಪ್ಯಾನ್ ಇಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಆದಮೇಲೆ ಕಡಲೆಬೇಳೆ ಸೇರಿಸೋಣ. ಕಡಲೆಬೇಳೆ ಜೊತೆ ಉದ್ದಿನಬೇಳೆನೂ ಸೇರಿಸೋಣ. ಈ 2 ಪದಾರ್ಥಗಳನ್ನು ಹುರಿಯೋಣ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಳೋಣ. ಹೈ ಫ್ಲೇಮ್ ಇಟ್ಟರೆ ಸೀದೋಗ್ಬಿಡುತ್ತೆ. ಲೋ ಫ್ಲೇಮಲ್ಲಾದರೆ ಹದವಾಗಿ ಹುರಿಬೋದು. ಈಗ ಅದಕ್ಕೆ ಜೀರಿಗೆ ಸೇರಿಸೋಣ. ಅದ್ರ ಜೊತೆಗೆ ಧನಿಯನ್ನು ಸೇರಿಸ್ತಾ ಇದ್ದೀನಿ. ಈ 2 ಪದಾರ್ಥಗಳು ಸೇರಿಸಿ ಒಂದು 30 ಸೆಕೆಂಡ್ ಹುರಿಯೋಣ. ಈಗ ಒಣಮೆಣಸಿನ್ಕಾಯಿ ಸೇರಿಸಿ ಸ್ವಲ್ಪ ಬಿಸಿ ಬರೋವರೆಗೂ ಹುರಿಯೋಣ. ಈಗ ಕರಿಬೇವು ಸೇರಿಸೋಣ. ಕರಿಬೇವು ಸೇರಿಸಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರಿಯೋಣ. ಇದನ್ನು ಲೋ ಫ್ಲೇಮಲ್ಲಿ 3 ರಿಂದ 4 ನಿಮಿಷ ನಿಧಾನವಾಗಿ ಹುರಿಬೇಕು. ಕ್ರಿಸ್ಪಿನೆಸ್ ಬರೋವರೆಗೂ ಹುರ್ಕೋಬೇಕು. ನೋಡಿ, ಈಗ ಒಂದು ಕರಿಬೇವು ಎಲೆ ಎತ್ಕೊಂಡು ಮುರಿತಿದ್ದೀನಿ. ಈ ಥರ ಪುಡಿ ಹಾಕಬೇಕು. ಈ ಥರ ಪುಡಿ ಆದ್ರೇ ಮಿಕ್ಸಿಗೆ ಹಾಕಿದಾಗ ಪುಡಿ ಚೆನ್ನಾಗಾಗುತ್ತೆ. ಹುಣಸೆ ಹಣ್ಣು ಸೇರಿಸೋಣ. ಸೇರಿಸಿ ಹುಣಸೆ ಹಣ್ಣು ಸ್ವಲ್ಪ ಬಿಸಿ ಆಗಲಿ. ಈಗ ಹುಣಸೆ ಹಣ್ಣು ಸ್ವಲ್ಪ ಬಿಸಿ ಆಗಿದೆ. ಈಗ ಸ್ಟವ್ ಆಫ್ ಮಾಡೋಣ. ತಣ್ಣಗಾಗೋವರೆಗೂ ಬಿಡೋಣ. ಈಗ ತಣ್ಣಗಾಗಿದೆ. ಮಿಕ್ಸಿ ಜಾರ್ ಎತ್ಕೊಂಡು ಮಿಕ್ಸಿ ಜಾರ್ಗೆ ಎಲ್ಲ ಪದಾರ್ಥಗಳು ಸೇರಿಸೋಣ. ಇದನ್ನು ಗ್ರೈಂಡ್ ಮಾಡ್ಕೊಬರೋಣ. ನೋಡಿ, ಈಗ ಗ್ರೈಂಡ್ ಆಗಿದೆ. ಈ ಥರ ಪುಡಿ ಆಗಿರಬೇಕು. ಈಗ ಒಂದು ಕಡಾಯಿ ಇಟ್ಟಿದ್ದೀನಿ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸೇರಿಸೋಣ. ಸಾಸಿವೆ ಸ್ವಲ್ಪ ಸಿಡಿಬೇಕು. ಸಿಡಿದ ಆದಮೇಲೆ ಕಡಲೆ ಬೀಜ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಹುರ್ಕೊಳ್ಳೋಣ. ಈಗ ಗೋಡಂಬಿ ಸೇರಿಸ್ತಾ ಇದ್ದೀನಿ. ಗೋಡಂಬಿನೂ ಸ್ವಲ್ಪ ಹುರಿಯೋಣ. ಕೆಂಪಗಾಗೋವರೆಗೂ ಹುರಿದು ಮತ್ತು ಈರುಳ್ಳಿ ಸೇರಿಸೋಣ. ಅದ್ರ ಜೊತೆ ಹಸಿಮೆಣಸಿನ್ಕಾಯಿ ಕರಿಬೇವು ಸೇರಿಸೋಣ. ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಹುರಿಯೋಣ. ಈರುಳ್ಳಿ ಕೆಂಪಗಾಗಬೇಕು. ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಅದಕ್ಕೆ ಕರಿಬೇವಿನ ಪುಡಿ ಸೇರಿಸೋಣ. ಆಗಲೇ ಏನು ಪುಡಿ ಮಾಡಿಟ್ಕೊಂಡಿದ್ನೋ ಆ ಪುಡಿ ಸೇರಿಸ್ತಿದ್ದೀನಿ. ಆ ಪುಡಿ ಜಾಸ್ತಿ ಮಾಡಿಟ್ಟಿದ್ದೀನಿ. ನಾನು ಸ್ವಲ್ಪ ಉಳಿಸ್ಕೊತಾ ಇದ್ದೀನಿ. ನೀವು ಉಳಿಸಿ ಇಟ್ಕೊಂಡು ನೆಕ್ಸ್ಟ್ ಯಾವಾಗಾದರೂ ಮಾಡ್ಕೋಬೋದು. ನಾನು 4 ಟೀ ಸ್ಪೂನ್ ಹಾಕಿ ಕಲಿಸ್ತಾ ಇದ್ದೀನಿ. ನಾನು ಮಾಡಿರೋ ಅನ್ನಕ್ಕೆ 4 ಟೀ ಸ್ಪೂನ್ ಸೇರಿಸಿ ಸರಿ ಹೋಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಎಲ್ಲ ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಮಾಡೋಣ. 40 ಸೆಕೆಂಡು ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಗೊಜ್ಜು ರೆಡಿಯಾಗಿದೆ. 3 ಸ್ಪೂನ್ ಅನ್ನ ಸೇರಿಸೋಣ. ಸೇರಿಸಿ ಮಿಕ್ಸ್ ಮಾಡಿ ಸರ್ವಿಂಗ್ ಬೌಲ್ ತಗೊಳ್ಳೋಣ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ. ಇದನ್ನು ಹಾಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಬೇಕಾದರೆ ಚಟ್ನಿ ಜೊತೆನೂ ತಿನ್ಬೋದು. ಇದು ನಿಮಗೂ ತುಂಬ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್, ಬಾಯ್.